ಅದೆಲ್ಲ ಎಲ್ಲೋ ಆಗಿದೆ ಬಂದರೆ ಹೇಳಿ. ಹ್ಯಾಪಿ ಫಾದರ್ಸ್ ಡೇ ಪಪ್ಪಾ. ಹ್ಯಾಪಿ ಫಾದರ್ಸ್ ಡೇ ಪಪ್ಪಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಇವತ್ತು ಏನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ದಿನದಿಂದ ಮಶ್ರೂಮ್ ಬೆಳಿಬೇಕು ಅಂತ ಆಸೆ ಇತ್ತು. ಮಾಯಿಸ್ಟರ್ ಮಶ್ರೂಮು ಮನೇಲಿ ಈಸಿಯಾಗಿ ಬೆಳಿಬೋದು ಅಂತ ತೋರಿಸ್ತಾ ಇದ್ರು. ಓಕೆನಾ, ಅದು ಬೆಳೆಯೋಣ ಅಂತ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಬಂದು ನೆಲುಲ್ಲು ಅಂದರೆ ಭತ್ತದ ಹುಲ್ಲು ಬರುತ್ತಲ್ಲ, ಅದನ್ನು ತಗೊಂಡು ಸಣ್ಣ ಸಣ್ಣದಾಗಿ ಅಂದರೆ ಒಂದು 2 3 ಇಂಚಷ್ಟು ತುಂಡಾಗಿ ಫಸ್ಟು ಹುಲ್ಲನ್ನ ಕಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನನ್ನ ಹಸ್ಬೆಂಡ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ಹುಲ್ಲನ್ನು ಸಣ್ಣದಾಗಿ ಕಟ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಯಾವುದಕ್ಕಾದ್ರು ಒಂದು 5 to 8 hours ಅಷ್ಟು ಹುಲ್ಲನ್ನು ಚೆನ್ನಾಗಿ ನೆನೆಸ್ಬೇಕು. ಅದು ಚೆನ್ನಾಗಿ ನೆನಿಬೇಕು. ಆಮೇಲೆ ಹುಲ್ಲು ಚೆನ್ನಾಗಿರಬೇಕು. ನೆಂದ ಮೇಲೆ ಹುಲ್ಲು ಸ್ಮೆಲ್ ಬರಬಾರ್ದು. ಆ ಸ್ಮೆಲ್ ಮಾಡಿದರೆ ಅದು ಚೆನ್ನಾಗಿ ಫ್ಲೇವರ್ ಬರಬೇಕು. ಆಮೇಲೆ ಏನಾಯಿತು ಅಂದರೆ, ನಾನು ನೆನೆಸೋ ಅಷ್ಟರಲ್ಲಿ ನೈಟ್ ಆಗಿತ್ತು. ಮತ್ತೆ ನೈಟ್ ಬಿಸಿ ಮಾಡಿದರೆ ಅದನ್ನು ಪ್ಯಾಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ. ಈ ಥರ ಒಂದು ಕ್ಯಾರಿ ಬ್ಯಾಗಿಗೆ ಹಾಕ್ಬಿಟ್ಟು ಒಂದು ಬಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ಅದಕ್ಕೆ ಹುಳ ಏನೂ ಹೋಗಬಾರ್ದು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಾನು. ನೀವೇನಾದ್ರು ಡೇನೇ ಮಾಡೋದಾದರೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ತೋರಿಸ್ತೀನಿ. ನೀರಿಗೆ ನೆನೆಸಿದ ಮೇಲೆ ನೀವು ಅದನ್ನು ಅದೇ ಪಾತ್ರೆಲಾದರೂ ಸರಿ, ಇಲ್ಲ ಬೇರೆ ಪಾತ್ರೆಗಾದರೂ ಸರಿ. ನೋಡಿ, ಇದು ನಾನು ಬೆಳಗ್ಗೆ ಎದ್ದಾಗ ಈ ಥರ ಬಂದಿತ್ತದು. ಒಂದ್ಸಲ ಹುಲ್ಲನ್ನ ಸ್ಮೆಲ್ ಮಾಡಿ ನೋಡಿ. ಇಲ್ಲ ಹುಲ್ಲೇನಾದ್ರು ನೀವು ಬೇಯಿಸಲ್ಲ ಅನ್ನೋದಾದ್ರೆ ಡೈರೆಕ್ಟಾಗಿ ಹಂಗೇನೋ ಹಾಕ್ಬೋದಂತೆ. ಬಟ್ ನಾನು ಹುಲ್ಲನ್ನ ಇನ್ನೊಂದು ಸಪ್ರೇಟ್ ನೀರು ತೊಗೊಂಡು ಇದರಲ್ಲಿರೋ ನೀರೆಲ್ಲ ಹೋದ್ಮೇಲೆ ನಾನು ಅದನ್ನು ಸಪ್ರೇಟ್ ಪಾತ್ರೆಗೆ ಹಾಕಿ ಅದನ್ನು 1 hour ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. 1 hour ಕುದಿಸಿ ಇಟ್ಟಿದಾಗ ಏನಾಯಿತು ಅಂದರೆ, ನನಗೆ ಹುಲ್ಲು ಕೂಡ ಉಕ್ಕಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಿ, ನಾನು ಆಚೆಗೆ ಹೋಗಿ ಹೊಸ್ಲು ತೊಳೆದು ಬರೋಷ್ಟರಲ್ಲಿ ಇಡೀ ಮನೆ ಹುಲ್ಲಿನ ನೀರಾಗಿದೆ. ಹೆಂಗೆ ಅಂದರೆ, ಸಾಂಬಾರು ಏನಾದರೂ ಉಕ್ಕಿದ್ರು ಆ ಥರ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಇಡೀ ಮನೆ ಫುಲ್ಲು ನೀರಾಗಿತ್ತು. ಇಲ್ಲಿವರೆಗೂ ನಮ್ಮ ಟಿವಿವರೆಗೂ ಹೋಗಿತ್ತು ನೀರು. ಆಮೇಲೆ ಅದು ಚೆನ್ನಾಗಿ ಬೆಂದಿತ್ತು, ಅದ್ರ ಫ್ಲೇವರ್ ಬರ್ತಾಯಿತ್ತು. ಆಮೇಲೆ ಅದನ್ನು ತೆಗೆದು ಒಂದು ಚಾಪೆ ಹಾಕ್ಬಿಟ್ಟು ನೆಲಕ್ಕೆ ಹಾಕೋದಕ್ಕೆ ಹೋಗಬೇಡಿ, ಏಕೆಂದರೆ ಬ್ಯಾಕ್ಟೀರಿಯಾಸ್ ಏನಾದರೂ ಸಣ್ಣ ಪುಟ್ಟ ಹುಳ ಇರುತ್ತೆ. ಅದನ್ನು ನಾನು ಫಸ್ಟು ಒಂದು ಚೆನ್ನಾಗಿರೋ ಚಾಪೆ ಮೇಲೆ ಚೆನ್ನಾಗಿ ಹರಡ್ಕೋತಾ ಇದ್ದೀನಿ. ಇದನ್ನು ಹರಡಿ ಪೂರ್ತಿ ತಣ್ಣಗಾಗಬಾರ್ದು, ಒಂಚೂರು ಆದರೆ ಹಿಂಗೆ ಫೀಲ್ ಮಾಡಿದಾಗ ಇದು ಬಿಸಿ ಅನ್ನೋ ಥರ ಅಷ್ಟು ಮಾತ್ರ ಬಿಸಿ ಇರಬೇಕು. ಆಮೇಲೆ ಹುಲ್ಲಲ್ಲಿ ನೀರಿರಬಾರ್ದು, ಹುಲ್ಲು ಹಸಿ ಇರಬೇಕು, ಬಟ್ ಹುಲ್ಲಲ್ಲಿ ನೀರಿರಬಾರ್ದು. ಆ ಥರ ನೀವು ಅದನ್ನು ಸ್ವಲ್ಪ ಡ್ರೈ ಮಾಡಬೇಕು, ಜಾಸ್ತಿ ಡ್ರೈನೂ ಮಾಡಬಾರ್ದು. ನೋಡಿ, ಅದು ನೋಡಿದಾಗ ಯಾವ ಥರ ಕಾಣಿಸ್ಬೇಕು ಅಂದರೆ, ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ಥರ ಕಾಣಿಸ್ಬೇಕು. ಹಿಂಡಿದ್ರೆ ನೀರು ಬರಬಾರ್ದು, ಬಟ್ ಅದು ನೋಡಿದರೆ ಅದರಲ್ಲಿ ನೀರಿದೆ ಅಂತ ಗೊತ್ತಾಗಬೇಕು. ಅಷ್ಟನ್ನು ನಾನು ಇಲ್ಲಿ ರೆಡಿ ಮಾಡಿಕೊಂಡು ಹುಲ್ಲನ್ನು ಇವಾಗ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಇದನ್ನು ಬಂದು ನಾನು ಮಶ್ರೂಮ್ ಸೀಡ್ಸು ಮತ್ತು ಕವರು ಎಲ್ಲದನ್ನು ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದೆ. 230 rupeesಗೇನೋ ಫುಲ್ ಸೆಟ್ ಬಂದಿತ್ತು ನನಗೆ ಕವರು. ಅದಕ್ಕೆ ಯಾವ ಥರ ತುಂಬೋದು ಅಂದರೆ, ಫಸ್ಟು ಹುಲ್ಲನ್ನ ಹಾಕ್ಕೋಬೇಕು. ಹುಲ್ಲನ್ನ ಜಾಸ್ತಿ ಉದ್ದ ಕಟ್ ಮಾಡೋದಕ್ಕೆ ಹೋಗಬೇಡಿ. ಹುಲ್ಲು ಒಣಗಿದ್ರೆ ಏನಾಗುತ್ತೆ ಗೊತ್ತಾ, ನಾವು ಫಿಲ್ ಮಾಡಬೇಕಾದ್ರೆ ಕವರಿಗೆ ಚುಚ್ಚಿ ಕವರ್ ಹರಿದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೋಡಿಬಿಟ್ಟು ಒಂದು 2 ಇಂಚಿಗೆ ಹುಲ್ಲನ್ನ ಕಟ್ ಮಾಡಿಕೊಂಡು, ಹುಲ್ಲು ಸ್ವಲ್ಪ ಹಸಿ ಇರಬೇಕಾದ್ರೇ ಪ್ಯಾಕ್ನ ಮಾಡ್ಕೊಳ್ಳಿ. ಹುಲ್ಲು ಹಸಿ ಇದ್ದರೆ ಚೆನ್ನಾಗಿ ಮಶ್ರೂಮ್ ಬರುತ್ತೆ. ಆಮೇಲೆ ಏನು ಗೊತ್ತಾ, ಇದು ಮಶ್ರೂಮ್ ಸೀಡ್ಸ್ ಬರುತ್ತಲ್ವ, ಅದು ವೈಟ್ ಕಲರ್ ಇರಬೇಕು. ಗ್ರೀನ್ ಅಥವಾ ಎಲ್ಲೋ ಬಂದಿದ್ದರೆ ಅದನ್ನು ರಿಟರ್ನ್ ಮಾಡಿಬಿಡಿ, ಅದು ಚೆನ್ನಾಗಿರಲ್ಲ ಕ್ವಾಲಿಟಿ. ಇವಾಗ ನಾನು ಅದನ್ನೆಲ್ಲ ಒಂದು ಪ್ಲೇಟ್, ನಾನು ಬಂದು 2-3 days ಆಗಿತ್ತು, ಫ್ರಿಜ್ಜಿಗೆ ಇಟ್ಟಿದ್ದೆ. ನಾನು ಫ್ರಿಜ್ಜಲ್ಲಿ ಇರುತ್ತಂತೆ ಒಂದು 15 daysವರೆಗೂ ಸೀಡ್ಸ್ ಇರುತ್ತಂತೆ. ಹಾಗಾಗಿ ಅದನ್ನೇ ಇಟ್ಟಿದ್ದೆ. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಮಶ್ರೂಮ್ನ ಟ್ರೈ ಮಾಡಬೇಕು ಒಂದ್ಸಲ. ನೀಟಾಗಿ ಬಂದರೆ ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಮಾಡ್ಕೋಬೋದು ಅಂದ್ಬಿಟ್ಟು ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಯಾವ ಥರ ಬರುತ್ತೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದನ್ನು ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ಥರ ಪ್ಯಾಕ್ನ ಮಾಡಬೇಕು. ನಂದು ಒಂದು ಕವರ್ ಹರಿದೋಯ್ತು, ಅದಕ್ಕೆ ಬೇರೆ ಯಾವ್ದಾದ್ರು ಕವರ್ ಹಾಕೋಣ ಅಂದ್ಬಿಟ್ಟು ಇದು ಮಾಡಿದ್ದೀನಿ. ಬಟ್ ಈ ಥರ ರೆಡಿ ಮಾಡ್ಕೋಬೇಕು. ಓಕೆ ಫ್ರೆಂಡ್, ಮಶ್ರೂಮ್ನ ಇಟ್ಟು ಇವತ್ತಿಗೆ 12 days ಆಗಿದೆ. ನಾನು ಈ ಜಾಗದಲ್ಲಿ ಇಟ್ಟಿದ್ದೀನಿ. ಓಕೆನಾ, ಏಕೆಂದರೆ ಅದಕ್ಕೆ ಗಾಳಿ ಆಡಬಾರ್ದು ಮತ್ತು ಕತ್ಲೆ ಕೋಣೆಲಿರಬೇಕು. ಸೊ ನಮ್ಮನೇಲಿ ಅದಕ್ಕೆ ಸಪ್ರೇಟಾಗಿ ಮಾಡೋ ಅಂಥ ರೂಮ್ ಯಾವುದೂ ಇರಲಿಲ್ಲ ಅಲ್ವಾ.
ಅದಕ್ಕೆ ತೇಜು ರೂಮಲ್ಲೇ ಈ ಒಂದು ಸೆಕ್ಷನ್ನ ನಾನು ಅದಕ್ಕೆ ಸೆಲೆಕ್ಟ್ ಮಾಡಿ ಈ ಕಪ್ಪು ಪಂಚೆನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಬನ್ನಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಟೈಮು ನನಗೂ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಬನ್ನಿ ಯಾವ ಥರ ಆಗಿದೆ ಅನ್ನೋದು ನೋಡಿ. ಶಿಟ್, ಎಲ್ಲ ವೈಟ್ ಇದು ಬಂದಿದೆ, ಬಟ್ ಒಂದೊಂದು ಜಾಗದಲ್ಲಿ ಎಲ್ಲೋ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನೊಂದು ನೋಡಿ, ಕಾಣಿಸ್ತಾ ಇದೆಯಾ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಎಲ್ಲಿ ಆ ಮಶ್ರೂಮ್ದಿಲ್ಲ ಅಲ್ಲಿ ಫಸ್ಟೇ ತೂಟ ಮಾಡಿದ್ದೀನಿ ನಾನು, ಬಟ್ ಅದ್ರಲ್ಲಿ ಬರುತ್ತೋ ಇಲ್ವೋ ಅನ್ನೋದು ನಂಗೆ ಐಡಿಯಾ ಇಲ್ಲ. ಅದಕ್ಕೆ ಇನ್ನೊಂದ್ಸಲ ತೂಟ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಮಾಡಿದ್ದೀನಿ ನಾನು. ಈ ಥರ ಬಂದರೆ ತುಂಬ ಚೆನ್ನಾಗಾಗಿರುತ್ತಂತೆ ಓಕೆನಾ. ಬಟ್ ಇಲ್ಲೆಲ್ಲ ಎಲ್ಲೋ ಆಗಿದೆ, ಅದೆಲ್ಲ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಬಂದರೆ ಸಾಕು, ಸ್ವಲ್ಪ ಬಂದರೆ ಸಾಕು. ಇವಾಗ ಇದಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕು. ಬನ್ನಿತಾರೆ ಇದು ಯಾವ ಥರ ಅಂದರೆ ದೂರದಿಂದ ಸ್ಪ್ರೇ ಮಾಡಬೇಕಂತೆ. ಇವಾಗ ಅದನ್ನು ಮತ್ತೆ ಅಲ್ಲೇ ಇಡ್ತಾ ಇದ್ದೀನಿ. ಅದಕ್ಕೆ ಡೈಲಿ ಒನ್ ಟೈಮು ನೀರನ್ನ ಸ್ಪ್ರೇ ಮಾಡಬೇಕು. ಹೆಂಗೆ ಬರುತ್ತೋ ನಿಜ ಗೊತ್ತಿಲ್ಲ. ಇವತ್ತಿಗೆ ನಾನು ಹಾಕಿ 12 ಡೇಸ್ ಆಗಿದೆ. ಸೊ 12 ಡೇಸ್ ಮೇಲೆ ನೀರನ್ನ ಸ್ಪ್ರೇ ಮಾಡಿ ಅಂತ ಅಂದಿದ್ರು. ಸೊ ಹಾಗಾಗಿ ನೀರನ್ನ ಸ್ಪ್ರೇ ಮಾಡಿದ್ದೀನಿ. ಇನ್ನು 15 ಡೇಸ್ ಆದಮೇಲೆ ಅದು ಸ್ವಲ್ಪ ಆಚೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಅವತ್ತಿನ ಸಂಜೆದು. ಇವತ್ತು ಫಾದರ್ಸ್ ಡೇ ಇತ್ತಲ್ವಾ, ಅದಕ್ಕೆ ನನ್ನ ತೇಜು ಹೋಗಿ ಅವ್ರ ಅಪ್ಪಂಗೆ ಕೇಕ್ ಎಲ್ಲ ತೊಗೊಂಡು ಗಿಫ್ಟ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೋಗಿದ್ಲು. ಬನ್ನಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಮದರ್ಸ್ ಡೇಗೆ ಏನಂದ್ರೆ ಏನೂ ಮಾಡಲ್ಲ, ಬಟ್ ಫಾದರ್ಸ್ ಡೇಗೆ ಪ್ರತಿ ವರ್ಷ ಅವ್ರ ಅಪ್ಪಗೆ ಕೇಕ್ ತಂದು ಕೇಕ್ ಕಟ್ ಮಾಡಿಸಿ ಏನಾದರೂ ಒಂದು ಕೊಡ್ತಾಳೆ ನೋಡಿ. ಹೆಣ್ಮಕ್ಳು ಇಷ್ಟೇ, ಅಪ್ಪನ ಕಡೆ ಒಬ್ಬ ಮಗ ಇರಬೇಕು ಅದು ಇತ್ತು ಅಂತ ಈ ಟೈಮ್ಗಳಲ್ಲಿ ಅನಿಸುತ್ತೆ ನನಗೆ. ಓಕೆನಾ, ಅದಕ್ಕೂ ಏನೇನೋ ಅಂದ್ಕೋಬೇಡಿ. ಈಗ ಹೆಣ್ಮಕ್ಳಿದ್ದರೆ ಗಂಡು ಮಕ್ಳು ಇರಬೇಕು ಅಂದ್ಕೊಳ್ಳೋದು ಸಹಜ, ಗಂಡು ಮಕ್ಳಿದ್ದವರಿಗೆ ಹೆಣ್ಮಕ್ಳು ಇರಬೇಕು ಅಂದ್ಕೊಳ್ಳೋದು ಸಹಜ. ಏಕೆಂದರೆ ಇಬ್ಬರೂ ಇರಬೇಕು ಅನ್ನೋದು. ಅಲ್ಲಿಗೆ ಹೋಗಿ ಅಪ್ಪ ಕಮಿಂಗ್ ಮಗಳೇ ಜಯ್ಯೋ ಅವಳು ಆ ಕಡೆ ಬಾ ಜಯ್ಯೋ ತಡಿ, ನೀನು ಆ ಕಡೆ ಹೋಗುವ ಒಂಚೂರಿ ಕಡೆ ಬಂದಿಲ್ಲ. ಹೇಳಿ. ಹ್ಯಾಪಿ ಫಾದರ್ಸ್ ಡೇ ಪಪ್ಪಾ.
ನೀನು ಹೇಳು ಹ್ಯಾಪಿ ಕಟ್ ಮಾಡಿ ಕೊಡ್ತೀನಿ ನಮ್ಮ ಮನೆಗೆ ಸಾಕು ಬಿಡಿ ತಿನ್ಸಿ ನನಗೆ ನೀನು ತಿನ್ಸು ಬಿಡೋತಿ ಕೊಡಿ ಈಗ ಶರ್ಟ್ ತಗೊಳ್ರಪ್ಪ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ನಿನ್ ಗಿಫ್ಟ್ ಕೊಡುವ ಬರೀ ಐಸ್ ಕ್ರೀಮು ಜ್ಯೂಸ್ ಕುಡಿಸ್ಕೇತಿಯಲ್ಲ ಕೊಡು ತಿಂದವಳೆ ನಾನು ಏಳಕ್ಕೆ ಇಟ್ಕೊಂಡೆ ಮತ್ತೆ ಕೇಕ್ ಮಿಸ್ ಮ್ಯಾಚ್ ಮಾಡ್ತಾ ಇದ್ದೀರಾ ಚೆನ್ನಾಯ್ತಾ ಮ್ಯಾಮಿ ಮ್ಯಾಮಿ ಅದಕ್ಕೆ ಹಂಗೆ ಕ್ಯೂಚ್ತಾರ ನಡಿ ಹೆಂಗೆ ಮಾಡಾಕೊಳ್ಳ ಯಪ್ಪ ಐ ಡೋಂಟ್ ಲೈಕ್ ದಿಸ್ ಕೇಕ್ ನಂಗೆ ಬಿಡ ಜೂನ್ದಲ್ಲಿ ಕೇಕೆ ತಿನ್ನಲ್ಲ ಆಮೇಲೆ ಅಮ್ಮ ಏನು ಗಿಫ್ಟ್ ಕೊಟ್ಟಿರಿ ಅಪ್ಪಗೆ ಶರ್ಟ್ ಮತ್ತೆ ಕೇಕ್ ಆದ್ರೆ ನನ್ನ ತಂಗಿ ಹತ್ರ ಮಾಡಿದ್ದು ನೋಡಿ ಇದು ಕೋಲ್ಡ್ ಕೇಕು ಯೂಟ್ಯೂಬರ್ಗೆ ತೋರಿಸ್ತಾ ಇದ್ದೀನಿ ಇದು ನಿಜವಾದ ಚಾಕಲ್ಲ ಇದು ಮರದ ಚಾಕು ಇದಕ್ಕೋಸ್ಕರ ನಮ್ಮ ವಿಡಿಯೋನ ಡಿಲೀಟ್ ಮಾಡಬೇಡಿ ಪ್ಲೀಸ್ ಓಕೆ ಇವ್ರ ಅಪ್ಪಗೆ ಫಾದರ್ಸ್ ಡೇ ನನಗೆ ಕ್ಲೀನಿಂಗ್ ಡೇ ಲೇ ಪಾಪ ಏನು ಮಾಡ್ತೀನಿ ನೋಡಿರಿ ಇದ್ರ ಮೇಲೆ ಫ್ಲವರ್ ಇರುತ್ತಲ್ಲ ಅದು ಶೂ ಗೊಜ್ಜೆ ನೀನು